Hi, I'm Kaviraj from scoringtarget.com. In today's session, we are going to discuss SSLC hard questions for high marks series 4. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ತರಗತಿಯಲ್ಲಿ ನಾವು SSLC ಎಕ್ಸಾಮ್ಗಳಲ್ಲಿ ಬರಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಇದು 4ನೆಯ ಒಂದು ಸೀರೀಸ್. ಈಗಾಗಲೇ ಹಿಂದೆ 3 ಸೀರೀಸ್ಗಳನ್ನ ಮಾಡಿದ್ವಿ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಆ 3 ಸೀರೀಸ್ಗಳನ್ನ ನೀವು ನೋಡಿಲ್ಲ ಅಂದ್ರೆ ಅದರ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಇವತ್ತು 4ನೇ ಸೀರೀಸ್ ಅಲ್ಲಿ ನಾವು ಸಮಾಜ ವಿಜ್ಞಾನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳಲ್ಲಿ 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳು ಯಾವುದು ಬರಬಹುದು ಅಂತ ಇಂಪಾರ್ಟೆಂಟ್ ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದ್ರೆ ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನಮ್ಮ ಡಿಫಿಕಲ್ಟಿ ಲೆವೆಲ್ ಪ್ರಕಾರ ಬೇರೆ ಬೇರೆ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಹೀಗಾಗಿ ಕೊನೆವರೆಗೂ ನೋಡಿ. ಜೊತೆಗೆ ನಮ್ಮ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಸಮಾಜ ವಿಜ್ಞಾನದಲ್ಲಿ ಎಕ್ಸಾಮ್ಗಳಲ್ಲಿ ಬರಬಹುದಾದ ಇಂಪಾರ್ಟೆಂಟ್ ಪ್ರಶ್ನೆಗಳಲ್ಲಿ ಮೊದಲನೇ ಒಂದು ಪ್ರಶ್ನೆ, ಪ್ಲಾಸ್ಟಿಕ್ ಕದನದ ಕಾರಣ ಮತ್ತು ಪರಿಣಾಮಗಳನ್ನ ವಿವರಿಸಿ ಅಂತ ನಿಮಗೆ ಒಂದು ಪ್ರಶ್ನೆ ಎಕ್ಸಾಮ್ ಅಲ್ಲಿ ಬರಬಹುದು. ಕಾರಣ ಮತ್ತು ಪರಿಣಾಮ, ಇಲ್ಲಿ ನೋಡಿ 2 ಪ್ರಶ್ನೆ ಇವೆ ಒಂದರಲ್ಲಿ. ಒಂದು ಕಾರಣ ಏನು, ಇನ್ನೊಂದು ಪರಿಣಾಮ ಕೇಳಿದ್ದಾರೆ. ಸೊ ನಿಮ್ಗೆ ಯಾವ್ದು ಕೇಳ್ತಾರೆ ಅದನ್ನ ನಾವಿಲ್ಲಿ ಬರೀಬೇಕಾಗುತ್ತೆ. ಕಾರಣಗಳು ಮತ್ತು ಪರಿಣಾಮ ಎರಡನ್ನ ನಾನು ಸಪರೇಟ್ ಆಗಿ ಮಾಡ್ತೀನಿ, ನೋಡ್ಬೋದು. ಮೊದಲನೇದಾಗಿ ಪ್ಲಾಸ್ಟಿಕ್ ಕದನದ ಕಾರಣಗಳೇನು. ಕಾರಣಗಳಲ್ಲಿ ಮೊದಲನೇ ಒಂದು ಕಾರಣ, ಕಂಪನಿ ನೌಕರರಿಂದ ದಸ್ತಕಗಳ ದುರುಪಯೋಗ. ಇನ್ನು 2ನೇ ಪಾಯಿಂಟ್ ಏನು, ನವಾಬನ ಅನುಮತಿ ಇಲ್ಲದೆ ಕೋಟೆಗಳ ದುರಸ್ತಿ. ಇನ್ನು 3ನೇದೇನು, ಕಪ್ಪು ಕೋಣೆ ದುರಂತ. ಇವೆಲ್ಲ ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳು. ಇನ್ನು ಪ್ಲಾಸ್ಟಿಕ್ ಕದನದಿಂದ ಆದಂತ ಪರಿಣಾಮಗಳೇನು, ಏನು ಎಫೆಕ್ಟ್ ಆಯಿತು. ಇನ್ನು ಪರಿಣಾಮ ನೋಡಿದಾಗ ನೋಡಿ, ಮೊದಲನೇ ಒಂದು ಪರಿಣಾಮ ನೋಡೋಣ. ಭಾರತೀಯರಲ್ಲಿದ್ದ ಅನೈತಿಕತೆ, ಅಸಂಘಟನೆಯನ್ನ ತೋರಿಸಿತು. ಇನ್ನು 2ನೇ ಪಾಯಿಂಟ್, ಮೀರ್ ಜಾಫರ್ ಬಂಗಾಳದ ನವಾಬನಾದನು. ಇನ್ನು 3ನೇದು, ಕಂಪನಿಗೆ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕು ಸಿಕ್ಕಿತು. ಇನ್ನು 4ನೇದು, ಮೀರ್ ಜಾಫರ್ನು ಕಂಪನಿಗೆ 17,70,00,000 ರೂಪಾಯಿಗಳನ್ನ ಯುದ್ಧ ಪರಿಹಾರ ನೀಡಬೇಕಾಯಿತು. ಇವು ಪ್ರಮುಖವಾದ 4 ಪರಿಣಾಮಗಳು. ಓಕೆ, ನಾವೀಗ ಮುಂದಿನ ಪ್ರಶ್ನೆ ಹೋಗೋಣ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಅಲ್ಫಾನ್ಸೋ ಡಿ ಅಲ್ಬುಕರ್ಕನ ಸಾಧನೆಗಳಾವುವು ಅಂತ ಕೇಳಿದ್ದಾರೆ. ಸೊ ಆತನ ಸಾಧನೆಗಳನ್ನ ನೋಡೋಣ. ಮೊದಲನೇದಾಗಿ ಅಲ್ಮೇಡಾನ್ ನಂತರ ಭಾರತದ ವೈಸರಾಯ ಆದನು. ಆಮೇಲೆ 2ನೇದು, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ಸ್ಥಾಪಕನಾದನು. ಇನ್ನು 3ನೇದು, ಬಿಜಾಪುರ ಸುಲ್ತಾನನಿಂದ ಗೋವಾವನ್ನು ವಶಪಡಿಸಿಕೊಂಡನು. 4ನೇದು, ಗೋವಾವನ್ನು ತಮ್ಮ ಆಡಳಿತ ಕೇಂದ್ರವಾಗಿಸಿದರು. ಈ 4 ಅಲ್ಫಾನ್ಸೋ ಡಿ ಅಲ್ಬುಕರ್ಕನ ಸಾಧನೆಗಳು ಅಂತ ಹೇಳ್ತೀನಿ. ಸೊ ಮುಂದಿನ ಪ್ರಶ್ನೆ ಹೋಗೋಣ. 2ನೇ ಕರ್ಕಾಟಿಕ ಯುದ್ಧದ ಪರಿಣಾಮಗಳು ಯಾವುದು. ಸೊ ಕರ್ಕಾಟಕ ಯುದ್ಧಕ್ಕೆ ಸಂಬಂಧಪಟ್ಟಂತೆ 2ನೇದು ಕೇಳಿದ್ದಾರೆ. 2ನೇ ಕರ್ಕಾಟಕ ಯುದ್ಧದ ಪರಿಣಾಮಗಳು, ಎಫೆಕ್ಟ್ ಏನಾಯ್ತು ಅಂತ. ಕಾರಣ ಕೇಳಿದಲ್ಲ, ಇಲ್ಲಿ ನಮಗೆ ಕಾರಣ ಕೇಳಿಲ್ಲ, ಜಸ್ಟ್ ಪರಿಣಾಮ ಕೇಳಿದ್ದಾರೆ. ಇದು 2 ಅಂಕದ ಪ್ರಶ್ನೆ. ಕಾರಣ ಮತ್ತು ಪರಿಣಾಮ ಕೇಳಿದಾಗ ಜಾಸ್ತಿ ಅಂಕ ಇರುತ್ತೆ. ಸೊ ಅವುಗಳನ್ನ ಕೇರ್ಫುಲ್ ಆಗಿ ನೋಡಿಕೊಂಡು ಎಷ್ಟನ್ನ ನಮಗೆ ಕೇಳಿರ್ತಾರೆ ಅಷ್ಟನ್ನ ನಾವು ಫೋಕಸ್ ಮಾಡಿ ಬರೀಬೇಕು. ಇಲ್ಲಿ ಕಾರಣ ಕೇಳಿದ್ದಾರೆ, ನೋಡೋಣ ಏನಿದೆ. ಮೊದಲನೇದಾಗಿ ಪಾಂಡಿಚೇರಿ ಒಪ್ಪಂದ ನಡೆಯಿತು. ಇನ್ನು 2ನೇದು, ಫ್ರೆಂಚರು ಡೂಪ್ಲೆಯನ್ನು ಹಿಂದಕ್ಕೆ ಕರೆಸಿಕೊಂಡ್ರು. 3ನೇದು, ಫ್ರೆಂಚರಿಗೆ ರಾಜಕೀಯ ಹಿನ್ನಡೆಯಾಯಿತು. 4ನೇದು, ಬ್ರಿಟಿಷರಿಗೆ ಪ್ರತಿಷ್ಠೆಯನ್ನು ತಂದುಕೊಟ್ಟಿತು. ನೆಕ್ಸ್ಟ್ ಕ್ವಶನ್, ಸಹಾಯಕ ಸೈನ್ಯ ಪದ್ಧತಿಯ ಪರಿಣಾಮಗಳೇನು. ನೋಡಿ, ಮೊದಲನೇದು, ಬ್ರಿಟಿಷರ ಸೈನಿಕ ನಿರ್ವಹಣೆ ಸುಲಭ ಆಯಿತು. 2ನೇದು, ಭಾರತೀಯ ರಾಜ್ಯಗಳ ನಿಯಂತ್ರಣ ಸಾಧ್ಯವಾಯಿತು. 3ನೇದು, ಭಾರತೀಯ ರಾಜ್ಯಗಳು ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾದವು. ಇನ್ನು 4ನೇದು, ಭಾರತದ ಅನೇಕ ಪ್ರಾಂತ್ಯಗಳು ಬ್ರಿಟಿಷರ ಈ ತಂತ್ರಕ್ಕೆ ಗುರಿಯಾದರು. ಸೊ ಇವುಗಳು ಸಹಾಯಕ ಸೈನ್ಯ ಪದ್ಧತಿಯ ಪ್ರಮುಖವಾದ ಕಾರಣಗಳು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಈಗ ಏನಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪರಿಣಾಮಗಳೇನು. ಸೊ ಪ್ರಶ್ನೆ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪರಿಣಾಮಗಳು ಕೇಳ್ತಾ ಇದ್ದಾರೆ. ಪರಿಣಾಮ 1, ಡಾಲ್ ಹಸಿಯು ತನ್ನ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನ ಸಾಧಿಸಿದನು. 2ನೇದು, ಅನೇಕ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಂಡವು. ಇನ್ನು 3ನೇದು, ಎಲ್ಲ ಭಾರತೀಯ ರಾಜ್ಯರು ಇದರಿಂದ
ಸಿಟ್ಟುಗೊಂಡರು. 4ನೇದು, ರಾಜರು ಮಾತ್ರವಲ್ಲ ಸಾಮಾನ್ಯ ಜನರು ಇದನ್ನ ವಿರೋಧಿಸಿದರು. 5ನೇದು, ಇದು ಭಾರತೀಯರಲ್ಲಿ ಆಕ್ರೋಶ ಹಾಗೂ ರಾಜಾಭಿಮಾನದ ಕಿಚ್ಚು ಹಚ್ಚಿತ್ತು. 6ನೇ ಪಾಯಿಂಟ್, ಇದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಮುಖ ಕಾರಣ ಆಯಿತು ಅಂತ ನಾವು ಬರೀಬೇಕಾಗುತ್ತೆ. ಈ 6 ಕಾರಣಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯ ಪರಿಣಾಮಗಳು. ಓಕೆ, ಸೊ ಮುಂದಿನ ಪ್ರಶ್ನೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳನ್ನು ತಿಳಿಸಿ. ಅಂದರೆ ನಾಲ್ವಡಿ ಕೃಷ್ಣರಾಜರ ಒಡೆಯರ ಒಂದು ಅಧಿಕಾರಾವಧಿಯಲ್ಲಿ ಅವರು ತಂದಂಥ ಪ್ರಮುಖವಾದ ಪ್ರಗತಿಗಳ ಒಂದು ಸಾಧನೆಗಳ ಕುರಿತು ನಾವಿಲ್ಲಿ ಬರೀಬೇಕಾಗುತ್ತೆ. ಸೊ ಇದರಲ್ಲಿ ಮೊದಲನೇ ಒಂದು ಪಾಯಿಂಟ್ಸ್ ಏನಿದೆ ನೋಡಿ, ಮೈಸೂರು ವಿಶ್ವವಿದ್ಯಾಲಯವು ಆರಂಭಿಸಿದರು. ಸೊ ಮೈಸೂರು ಯೂನಿವರ್ಸಿಟಿಯನ್ನು ಇವರು ಸ್ಟಾರ್ಟ್ ಮಾಡ್ತಾರೆ. ಇನ್ನು 2ನೇದೇನು, ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸ್ಥಾಪಿಸಿದರು. ಈಗಾಗಲೇ ನಾವು ಬೆಂಗಳೂರಲ್ಲಿ ನೋಡ್ತೀವಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಲ್ಲ, ಅದು ಕೂಡ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಇನ್ನು 3ನೇದು, ಕಾವೇರಿ ನದಿಗೆ ಬೆಳಗೋಳದ ಬಳಿ ಅಣೆಕಟ್ಟನ್ನು ಕಟ್ಟಿಸಿದರು. 4ನೇದು, ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಿದರು. 5ನೇದು, ಅನೇಕ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪಿಸಿದರು. 6ನೇದು, ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಿದರು. 7ನೇದು, ಸಂಗೀತ ವಿದ್ವಾಂಸರುಗಳಿಗೆ ಪ್ರೋತ್ಸಾಹ ನೀಡಿದರು. ಸೊ ಇವು ಅವರ ಒಂದು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಪ್ರಮುಖ ಸಾಧನೆಗಳಂತ ನಾವಿಲ್ಲಿ ಹೇಳ್ಬೋದು. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಈಗ ಇದು ಕೂಡ ತುಂಬ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಅಂತಲೇ ಹೇಳ್ತೀವಿ. ಹಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ಏಕೆ ಸಿಡಿದೆದ್ದರು? ಸೊ ನಿಮ್ಗಾಗಲೇ ಹಲಗಲಿಯ ಬೇಡರ ಬಗ್ಗೆ ನಿಮ್ಗೆ ಗೊತ್ತಿದೆ. ಪ್ರಥಮ ಭಾಷೆ ಕನ್ನಡ ವಿಷಯದಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪದ್ಯ ಕೂಡ ಇದೆ, ಸಮಾಜದಲ್ಲಿ ಕೂಡ ಈ ಒಂದು ಚಾಪ್ಟರ್ ಇದೆ. ಸೊ ನಿಮಗೆ ಎರಡು ಕೂಡ ಅನುಕೂಲ ಆಗ್ತಕ್ಕಂಥದ್ದು. ಸೊ ಹಲಗಲಿಯ ಬೇಡರು ಬ್ರಿಟಿಷರ ಒಂದು ವಿರುದ್ಧ ಸ್ಟ್ರೈಕನ್ನು, ದಂಗೆಯನ್ನು ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಪಾಯಿಂಟ್ 1, ಬ್ರಿಟಿಷರು ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಒಂದು ಕಾನೂನನ್ನು ಜಾರಿಗೆ ತಂದರು. ಇನ್ನು 2ನೇದು, ಈ ಕಾನೂನನ್ನು ಹಲಗಲಿಗೂ ಅನ್ವಯಿಸಿದರು. 3ನೇದು, ಹಲಗಲಿ ಬೇಡರು ಬೇಟೆಗಾಗಿ ತಲೆಮಾರುಗಳಿಂದ ಬಂದೂಕುಗಳನ್ನು ಬಳಸ್ತಿದ್ದರು. ಇನ್ನು 4ನೇದು, ಅವರು ತಮ್ಮ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಸೊ ಈ ಕಾರಣಗಳೇ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಗೆ ಕಾರಣ ಆಗ್ತವೆ. ಓಕೆ, ನೆಕ್ಸ್ಟ್ ಕ್ವಶನ್, ಮಣ್ಣಿನ ಸಂರಕ್ಷಣೆ ಎಂದರೇನು? ಅದರ ವಿಧಾನಗಳನ್ನು ಪಟ್ಟಿ ಮಾಡಿ. ಇಲ್ಲಿ 2 ಪ್ರಶ್ನೆ ಇವೆ. ಒಂದು, ಸಂರಕ್ಷಣೆ, ಮಣ್ಣನ್ನು ಯಾವ ಥರ ಸಂರಕ್ಷಣೆ ಮಾಡಬೇಕು ಅಂದ್ರೆ ಏನಂತ ಕೇಳಿದ್ದಾರೆ. ಸೊ ಅದರ ವಿಧಾನಗಳು ಯಾವ ಒಂದು ಮೆಥಡ್ಗಳನ್ನು ಫಾಲೋ ಅಪ್ ಮಾಡ್ತೀವಿ. ಸೊ ಆನ್ಸರ್ ನೋಡಿ, ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆಯನ್ನು ಕಾಪಾಡುವುದೇ ಮಣ್ಣಿನ ಸಂರಕ್ಷಣೆ. ಮಣ್ಣಿನ ಸಂರಕ್ಷಣೆ, ಮಣ್ಣನ್ನು ಸೇವ್ ಮಾಡೋದು. ಸೇವ್ ಅಂದ್ರೇನು? ಮಣ್ಣು ಸವೆತ ಅಂದರೆ ಮಳೆ ಬಂದಾಗ ಕೊಚ್ಕೊಂಡು ಮಣ್ಣೆಲ್ಲ ಹೋಗ್ತಾವಲ್ಲ, ಅದನ್ನು ತಡೆಗಟ್ಟೋದು. ಇನ್ನು 2ನೇದು, ಮಣ್ಣಿನ ಕ್ವಾಲಿಟಿ ಇರುತ್ತಲ್ಲ, ಆ ಕ್ವಾಲಿಟಿಯನ್ನು ಸಂರಕ್ಷಣೆ ಮಾಡೋದು. ಅದನ್ನೇ ನಾವು ಏನಂತೀವಿ? ಮಣ್ಣಿನ ಸಂರಕ್ಷಣೆ ಅಂತ ಕರಿತೀವಿ. ಅದರಲ್ಲಿ 2 ಪಾಯಿಂಟ್ ಇರಬೇಕು. ಮಣ್ಣು ಕೊಚ್ಕೊಂಡು ಹೋಗೋದನ್ನು ತಡಿಬೇಕು ಮತ್ತು ಉಳಿಸಿದಂಥ ಮಣ್ಣು ಕೂಡ ಅದು ಸಂಪತ್ಭರಿತವಾಗಿ ಇರಬೇಕು. ಓಕೆ, ಮಣ್ಣಿನ ಸಂರಕ್ಷಣೆಯ ವಿಧಾನಗಳು ಕೂಡ ಕೇಳಿದ್ರಲ್ಲ, ನೋಡೋ ವಿಧಾನಗಳೇನಿವೆ. ಮೊದಲನೇ ವಿಧಾನ, ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡೋದು. 2ನೇದು, ಅಡ್ಡ ಬದುಗಳನ್ನು ನಿರ್ಮಿಸುವುದು. 3ನೇದು, ಅರಣ್ಯ ನಾಶ ತಡೆಗಟ್ಟುವುದು. ಇನ್ನು 4ನೇದು, ಅರಣ್ಯಗಳನ್ನು ಬೆಳೆಸಲು ಪ್ರೋತ್ಸಾಹ ನೀಡುವುದು. 5ನೇದು, ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರಗಳನ್ನ ನಿರ್ಮಿಸುವುದು. ಇವೆಲ್ಲ ಮಣ್ಣಿನ ಒಂದು ಸಂರಕ್ಷಣೆಯ ವಿಧಾನಗಳು. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವೆಲ್ಲೆಸ್ಲಿಯು ತನ್ನ ಸಾಮ್ರಾಜ್ಯ ವಿಸ್ತರಣೆಗೆ ಅನುಸರಿಸಿದ 3 ವಿಧಾನಗಳು ಯಾವುವು? ಸೊ ನೋಡಿ, ಲಾರ್ಡ್ ವೆಲ್ಲೆಸ್ಲಿ ಏನ್ಮಾಡ್ತಾನೆ, ತನ್ನ ಬ್ರಿಟಿಷ್ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ನಮ್ಮ ದೇಶದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ. ಸೊ ಯಾವೊಂದು ವಿಧಾನಗಳನ್ನ ಆತ ಫಾಲೋ ಮಾಡ್ದ? ಪಾಯಿಂಟ್ ನಂಬರ್ 1, ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿ ತರುವ ಮೂಲಕ ತನ್ನ ಸಾಮ್ರಾಜ್ಯ ವಿಸ್ತರಣಾ ನೀತಿಯನ್ನು ಅನುಸರಿಸ್ತಾನೆ. ಇನ್ನು 2ನೇದು, ಹೊಸ ರಾಜ್ಯಗಳ ಯುದ್ಧಗಳು. 3ನೇದು, ಕಂಪನಿಯ ಅಧೀನದಲ್ಲಿರುವ ರಾಜ್ಯಗಳ ನೇರ ನಿಯಂತ್ರಣ. ನೆಕ್ಸ್ಟ್ ಕ್ವಶನ್, 3ನೇ ಆಂಗ್ಲೋ ಮರಾಠ ಯುದ್ಧದ ಪರಿಣಾಮಗಳೇನು? ಸೊ ಪರಿಣಾಮ ಮಾತ್ರ ನಾವು ಬರೋಣ. ಓಕೆ, ಮೊದಲನೇ ಒಂದು ಪರಿಣಾಮ ಏನಂದ್ರೆ, ಪೇಶ್ವೆ 2ನೇ ಬಾಜಿರಾಯನು
ಬ್ರಿಟಿಷರಿಗೆ ಸೋತು ಶರಣನಾದನು. ಇನ್ನು ಎರಡನೇ ಪಾಯಿಂಟ್, ಬ್ರಿಟಿಷರು ಪೇಶ್ವೆ ಹುದ್ದೆಯನ್ನು ರದ್ದುಗೊಳಿಸಿದರು. ಮೂರನೇದು, ಎರಡನೇ ಬಾಜಿರಾಯನಿಗೆ ವಿಶ್ರಾಂತಿ ವೇತನ ನೀಡಿದನು. ನಾಲ್ಕನೇದು, ಅವನ ಬದಲು ಶಿವಾಜಿ ವಂಶಸ್ಥ ಪ್ರತಾಪ ಸಿಂಹನನ್ನ ಸತಾರದ ಸಣ್ಣ ರಾಜ್ಯದಲ್ಲಿ ಪ್ರತಿಷ್ಠಾಪಿಸಿದರು. ಸೊ ಇವೆಲ್ಲ ಮೂರನೇ ಆಂಗ್ಲ ಮರಾಠ ಯುದ್ಧದ ಪರಿಣಾಮಗಳು ಅಂತ ನಾವು ಹೇಳ್ತೀವಿ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. ಈಗ 1909 ಭಾರತೀಯ ಪರಿಷತ್ ಕಾಯ್ದೆಯನ್ನ ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಎಂದು ಏಕೆ ಕರೆಯುತ್ತಾರೆ ಅಂತ ಪ್ರಶ್ನೆ. ಸೊ ನೋಡಿ, ಭಾರತೀಯ ಪರಿಷತ್ ಕಾಯ್ದೆ ಏನಿದೆ 1909 ಈ ಒಂದು ಕಾಯ್ದೆಯನ್ನು ನಾವು ಏನಂತ ಕರಿತೀವಿ? ಮಿಂಟೋ ಮಾರ್ಲೆ ಸುಧಾರಣಾ ಕಾಯ್ದೆ ಅಂತ ಕರಿತೀವಿ. ಯಾಕೆ ಕರಿತೀವಿ ಆ ಥರ ಅಂತ ಪ್ರಶ್ನೆ. ಲುಕ್ ಅಟ್ ದ ಆನ್ಸರ್. ಏಕೆಂದರೆ ಈ ಕಾಯ್ದೆಯನ್ನು ನಿರೂಪಿಸಿ ಅನುಷ್ಠಾನ ಮಾಡಿದ್ದು ಭಾರತದ ವೈಸರಾಯ ಆಗಿದ್ದ ಮಿಂಟೋ ಹಾಗೂ ಭಾರತದ ಸೆಕ್ರೆಟರಿ ಆಫ್ ಸ್ಟೇಟ್ ಆಗಿದ್ದ ಮಾರ್ಲೆ ಎಂಬುವರು. ಹೀಗಾಗಿ ಆ ಒಂದು ಕಾಯ್ದೆಯನ್ನು ಮಿಂಟೋ ಮಾರ್ಲೆ ಸುಧಾರಣೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ ನೋಡೋಣ. ಈಗ ಭಾರತದಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಏಕೆ ಜಾರಿಗೆ ಬಂತು? ರೆಗ್ಯುಲೇಟಿಂಗ್ ಆಕ್ಟ್ ಕಾಯ್ದೆ ಜಾರಿಗೆ ಬರಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್, ಮೊದಲನೇ ಒಂದು ಪಾಯಿಂಟ್, ಕಂಪನಿಯು ವ್ಯಾಪಾರಕ್ಕಾಗಿ ನೌಕರನನ್ನ ನೇಮಕ ಮಾಡಿಕೊಳ್ಳುತ್ತಿತ್ತು. ಎರಡನೇದು, ಈ ನೌಕರರಿಗೆ ಖಾಸಗಿಯಾಗಿ ವ್ಯಾಪಾರ ಮಾಡಲು ಅನುಮತಿ ನೀಡಿತ್ತು. ಇನ್ನು ಮೂರನೇದು, ಆದರೆ ನೌಕರರು ಇದನ್ನು ದುರುಪಯೋಗ ಮಾಡಿಕೊಂಡ್ರು. ನಾಲ್ಕನೇದು, ನೌಕರರು ಅನೈತಿಕ ಮಾರ್ಗದಲ್ಲಿ ಹಣ ಸಂಪಾದಿಸಿ ಕಡು ಭ್ರಷ್ಟರಾದರು. ಇದನ್ನು ತಡೆಗಟ್ಟಲು ಕಂಪನಿ ಭಾರತದಲ್ಲಿ ರೆಗ್ಯುಲೇಟಿಂಗ್ ಆಕ್ಟ್ ಜಾರಿಗೆ ತಂದಿತ್ತು. ಓಕೆ, ಮುಂದಿನ ಪ್ರಶ್ನೆ. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನ ವಿವರಿಸಿ. ಪಾಯಿಂಟ್ ನಂಬರ್ 1, ಸೈನಿಕರನ್ನ ಸಂಘಟಿಸಿ ಸ್ವಾತಂತ್ರ್ಯದ ಅಭಿಮಾನವನ್ನ ಬೆಳೆಸಿದನು. ಎರಡನೇದು, ಬ್ರಿಟಿಷರ ವಿರುದ್ಧ ಗುಪ್ತ ಸಭೆಗಳನ್ನ ನಡೆಸಿದನು. ಮೂರನೇದು, ತಾಲೂಕು ಕಚೇರಿ ಹಾಗೂ ಖಜಾನೆಗಳ ಲೂಟಿಗೆ ಯೋಜನೆ ಹಾಕಿದನು. ನಾಲ್ಕನೇದು, ನಂದಗಡ, ಖಾನಾಪುರ್, ಸಂಪಗಾವಿ ಇವನ ಕಾರ್ಯಕ್ಷೇತ್ರಗಳಾದವು. ಐದನೇದು, ರಾಯಣ್ಣನನ್ನ ಸೆರೆ ಹಿಡಿಯಲು ಬ್ರಿಟಿಷರು ಸಂಚನ್ನು ಹೂಡಿದರು. ಇನ್ನು ಆರನೇ ಪಾಯಿಂಟ್, ಅಮಲ್ದಾರನಾಗಿದ್ದ ಕೃಷ್ಣರಾಯನು ಈ ಸಂಚಿಗೆ ಕೈ ಜೋಡಿಸಿದನು. ಮುಂದಿನ ಪ್ರಶ್ನೆ, ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳಾದವು. ಇಲ್ಲಿ ಕೇಳ್ತಾ ಇರೋದು ಎರಡನೇ ಆಂಗ್ಲೋ ಮೈಸೂರು ಯುದ್ಧ, ಇದರದ ಒಂದು ಪರಿಣಾಮಗಳು. ಮೊದಲನೇ ಪರಿಣಾಮ, ಟಿಪ್ಪು ಮಂಗಳೂರಿನತ್ತ ಮುನ್ನಡೆದು ಬ್ರಿಟಿಷ್ ಸೈನ್ಯವನ್ನ ಸೋಲಿಸಿದನು. ಎರಡನೇದು, ಮಂಗಳೂರು ಒಪ್ಪಂದದೊಂದಿಗೆ ಈ ಯುದ್ಧ ಕೊನೆಯಾಯಿತು. ಇನ್ನು ಮೂರನೇದು, ಗೆದ್ದ ಪ್ರದೇಶಗಳನ್ನ ಹಾಗೂ ಯುದ್ಧ ಕೈದಿಗಳನ್ನ ಪರಸ್ಪರ ಹಿಂದಿರುಗಿಸಲಾಯಿತು. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಪ್ರಮುಖ ಪರಿಣಾಮಗಳು. ಇದು ಒಟ್ಟಾರೆ ನಾವು 4 ಸೀರೀಸಲ್ಲಿ ಈ ಒಂದು ಕ್ವಶನ್ ಮತ್ತು ಆನ್ಸರ್ಗಳ ವಿಡಿಯೋಗಳನ್ನ ನೋಡ್ಕೊಂಡಿವಿ. ಸೊ ಈ 4 ಸೀರೀಸ್ನ ವಿಡಿಯೋಗಳ ಲಿಂಕ್ ಕಾಮೆಂಟ್ ಬಾಕ್ಸ್ ಇರುತ್ತೆ. ಜೊತೆಗೆ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಈ 4ನೇ ಸೀರೀಸ್ ಏನಿದೆ ಇದರದ ಒಂದು PDF ನೋಟ್ಸ್ ಅನ್ನು ನಾವು ಡೌನ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕ್ ಕಾಮೆಂಟ್ ಬಾಕ್ಸ್ ಹಾಕಿರ್ತೀವಿ, ಕ್ಲಿಕ್ ಮಾಡಿ ಡೌನ್ ಮಾಡ್ಕೋಬಹುದು. ಜೊತೆಗೆ ಜಾಸ್ತಿ ಜನ ನಮ್ಮ ಸ್ಟೂಡೆಂಟ್ಸ್ ವಿಡಿಯೋಗಳನ್ನು ನೋಡ್ತಾ ಇದ್ದಾರೆ, ಬಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ, ಲೈಕ್ ಮಾಡೋದ್ರಿಂದ ನಮ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ the video. If you like the video, subscribe our channel to get more videos. Thank you all.